ನಾನು ಮಾಡಿದೆ. ಹಲೋ ಗಾಯ್ಸ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ತುಂಬಾನೇ ಚೆನ್ನಾಗಿ. ನೀವೆಲ್ಲ ಹೇಗಿದ್ದೀರಾ? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ, ನಾನು ತುಂಬಾ ದಿನದಿಂದ ಮಾಡಬೇಕು ಅನ್ಕೊಂಡಿದ್ದೆ, ಬಟ್ ನಮ್ಮ ಅತಿಗೆ ಬಂದಿದ್ದಿಲ್ಲ. ಸೊ ಇವತ್ತು ಅನ್ಕೊಂಡಿದ್ದೀನಿ, ಆಫ್ಟರ್ ಮ್ಯಾರೇಜ್ 5 ವರ್ಷ ಆಗ್ತಾ ಇದೆ. ಇವಾಗ ಕೆಲವೊಂದು ಕ್ವಶನ್ಸ್ ನಮ್ಮ ಅತಿಗೆ ಕೇಳಿ ನಾನು ಆನ್ಸರ್ ತಿಳ್ಕೊಬೇಕು. ಅವ್ರಿಗೂ ಗೊತ್ತಿಲ್ಲ. ಯಾಕಂದ್ರೆ ಏನ್ ಅಭಿಪ್ರಾಯ ಇದೆ ಅಂತ ತಿಳ್ಕೊಬೇಕಂದ್ರೆ ನನಗೆ ಕ್ಯೂರಿಯಾಸಿಟಿ ಆಗಿ ಮಾತು. ಮದ್ವೆ ಆದಾಗಿಂದ ನಾನು ಅಸಲು ಅವ್ರಿಗೆ ಕೇಳಿಲ್ಲ. ಅವರು ನನಗೆ ಅದಿದೆ ಒಪಿನಿಯನ್ ಅಂತ ನನಗೂ ಹೇಳಿಲ್ಲ, ಶೇರ್ ಮಾಡ್ಕೊಂಡಿಲ್ಲ. ಈ ಫಸ್ಟ್ ಟೈಮ್ ನಾನು ವಿಡಿಯೋ ಮಾಡ್ಬೇಕು ಅನ್ಕೊಂಡಿದೀನಿ. ಸೊ ನನ್ನ ಜೊತೆಗೆ ನೀವು ತಿಳ್ಕೊಳ್ಳಿ ಒಪಿನಿಯನ್ ಏನಿದೆ ಅಂತ ಹೇಳ್ಬಿಟ್ಟು 5 ಕ್ವಶನ್ಸ್, ಜಸ್ಟ್ 5 ಕ್ವಶನ್ಸ್ ಮಾತ್ರ ಕೇಳೋಣ ಅನ್ಕೊಂಡಿದೀನಿ ಗೈಸ್. ಆನ್ಸರ್ ಏನ್ ಕೊಡ್ತಾರ ಅಂತ ಹೇಳ್ಬಿಟ್ಟು ಕಾದಿ ನೋಡೋಣ. ಓಕೆನಾ? ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆವರೆಗೂ ನೋಡಿ. ಓಕೆನಾ? ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಫಸ್ಟ್ ವಿಡಿಯೋ. ಓ ಮೈ ಗಾಡ್, ಸಾರಿ ರಾಂಗ್ ನಂಬರ್. ಶೂಟಿಂಗ್ ಅವಳು ನೀನ್ ಬಾಗಿಲು ಬರ್ದಿದ್ದಕ್ಕೆ ಎತ್ಲ, ಅವಳು ನಿದ್ದೆ ಮಾಡ್ತಿದ್ಲ. ಅವಳು ಮಕ್ಕಳಿದ್ದಕ್ಕೆ ನಾವು ರೆಡಿಯಾಗಿ ಕೂತ್ಕೊಂಡಿದ್ವಿ. 2 hours later. ಓಕೆ ಗೈಸ್, ಇವಳು ಮಲಗಿದ್ಲಂತೆ. ವಿಡಿಯೋ ಕ್ಯಾಮ್ರಾ ಮಾಡ್ಕೊಂಡು ಶೂಟ್ ಮಾಡ್ಕೊಂಡಿದ್ವಿ. ಇವಳು ಎದ್ಬಿಟ್ಟಿದ್ದಾಳೆ, ಹಿಂಗೆ ಇರುತ್ತೆ, ಏನ್ ಮಾಡಕ್ಕಾಗಲ್ಲ. ಕೆಲವೊಂದು ಕ್ವಶನ್ಸ್ ನ ಬರ್ಕೊಂಡು ಇಟ್ಕೊಂಡಿದೀನಿ ಗೈಸ್. ಇವ್ರಿಗೂ ಗೊತ್ತಿಲ್ಲ, ಮತ್ತಿಗೆ ಗೊತ್ತಿಲ್ಲ. ಅದೇನ್ ನನ್ನ ಮೇಲೆ ಒಪಿನಿಯನ್ ಇದೆ ಅಂತ ಹೇಳ್ಬಿಟ್ಟು ಕೇಳ್ಬೇಕು ಅಂತ ಕ್ಯೂರಿಯಾಸಿಟಿ ಜಾಸ್ತಿ ಆಗಿದೆ ನನಗೆ. ಸೊ ನಮ್ಮ ಜೊತೆಗೆ ನೀವು ಕೇಳ್ಕೊಳ್ರಿ. ಓಕೆನಾ? ನಾನು ಫಸ್ಟ್ ಕ್ವಶನ್ ಕೇಳೋದು ಏನಪ್ಪಾ ಅಂತಂದ್ರೆ, ಓಕೆ ಫಸ್ಟ್ ಕ್ವಶನ್ ಕ್ಯೂರಿಯಾಸಿಟಿ ಜಾಸ್ತಿ ಆಯಿತು. ಫಸ್ಟು ನೀವು ನಮ್ಮ ಮನೆಗೆ ನೋಡಕ್ ಬಂದಿದ್ದು ನೋಡ್ರಿ, ಹುಡುಗಿ ನೋಡಕ್ ಬಂದಿದ್ದು. ಆವಾಗ ನಾನು ನೋಡಿದ ತಕ್ಷಣ ನಿಮ್ಮ ಫ್ರೆಂಡ್ ಏನಿತ್ತು ಚಿನ್ನ ಏನು ನೋಡಿದ ತಕ್ಷಣನೇ ಇಷ್ಟ ಆಯ್ತು. ಒಂದು ನಾನು ನೋಡಿದ ತಕ್ಷಣ ಗೊತ್ತಾಯ್ತು ಚೆನ್ನಾಗಿದ್ದಾಳೆ, ಗುಣ ಚೆನ್ನಾಗಿರುತ್ತೆ ಅಂತ. ಟೇಸ್ಟ್ ನೋಡಿದ ತಕ್ಷಣ ಗೊತ್ತಾಯ್ತು. ಹೌದಾ? ನನಗೆ ಅವತ್ತಿಂದ ಇವತ್ತರ ಕ್ವಶನ್ ಕೇಳಬೇಕು ಅಂತ ಅನ್ಕೊಂತಾನೆ ಇದ್ದೀನಿ. ನೀವೆಲ್ಲ ಮನೆಗೆ ಬಂದು ನೋಡಿದಾಗ ನೀವೇನು ಅನ್ಕೊಂಡ್ರಿ? ಹುಡುಗಿ ಹೊಂದಾಣಿಕೆ ಇರುತ್ತಾಳ, ನಮ್ಮ ತಮ್ಮಗ ಕರೆಕ್ಟ್ ಹುಡುಗಿನ, ಕರೆಕ್ಟ್ ಜೋಡಿನ ಅಂತ ಅನ್ಕೊಂಡಿದ್ರ? ಅನ್ಕೊಂಡಿದ್ದೆ. ತಮ್ಮನೂ ಹೇಳಿದ್ದ, ಗೊತ್ತಿತ್ತು. ಹಂಗಾಗಿ ಹೊಂದ್ಕೋಬೋದು, ಒಂದೆರಡು ಹೊಸದಾಗಿ ಸ್ವಲ್ಪ ಕಷ್ಟ ಆಗ್ಬೋದು, ಹೊಂದ್ಕೋಬೋದು ಅಂತ ಮಾಡಿದ್ದೆ. ಅದೇ ಥರನೂ ಹೊಂದ್ಕೊಂಡು ಫಸ್ಟ್ ನೀವು ನೋಡಿದಾಗ ಹಂಗೆ ಅನಿಸ್ತು. ನಿಜ ಅನಿಸಿದಂತೂ ನಿಜ. ಓಕೆ, ಇನ್ನೊಂದು ಎರಡನೇ ಕ್ವಶನ್ ಹೇಳಿ. ಮದುವೆ ಆದಮೇಲೆ ಮತ್ತೆ ನಮ್ಮ ತಮ್ಮನ ಏನಾದ್ರು ಚೇಂಜ್ ಮಾಡಿಬಿಡ್ತಾಳೆ ಈ ಹುಡುಗಿ, ನಮ್ಮ ತಮ್ಮನ್ನ ನನಗೆ ದೂರ ಮಾಡಿಬಿಡ್ತಾಳೆ ಈ ಹುಡುಗಿ ಅಂತ ಅನ್ಕೊಂಡಿದ್ರೆ? ಇಲ್ಲ, ನನಗೆ ಆ ಟೆನ್ಸು ಬರಲ್ಲ, ನನಗೆ ಆ ಯೋಚನೆನೂ ಮಾಡಲ್ಲ, ನನಗೆ ಬರೋದು ಇಲ್ಲ. ಅದು ಯೋಚನೆ ಬರೋದಿಲ್ಲ ಆ್ಯಕ್ಚುಲಿ ಇವರಿಗೆ. ಯಾಕಂದ್ರೆ ಇವ್ರು ಅಷ್ಟು ಮುಗ್ಧತೆಯಿಂದ ಇರ್ತಾರೆ. ಮತ್ತು ಇವ್ರು ನೋಡಿದ ತಕ್ಷಣ ನನಗೆ ಅದೇ ಫಸ್ಟ್ ಡೇ ನನಗೆ ಅದು ಅನಿಸಿತ್ತು, ಅದೇ ಅನ್ಮಾತು. ಇವಾಗ ನನಗೆ ಅಂದರೆ ಕೇಳಬಾರ್ದು ಅಂತೆಲ್ಲ ಕ್ವಶನ್ ಇತ್ತು, ಬಟ್ ಅವ್ರು ಅನ್ಕೊಳಂಗಿಲ್ಲ. ಬಟ್ ನನ್ನ ಕಡೆಯಿಂದ ಕ್ವಶನ್ ಕೇಳಬೇಕಿತ್ತು ಗೈಸ್, ಕೇಳ್ತಾ ಇದ್ದೀನಿ ಅಷ್ಟೇ ಅವ್ರ ಬಗ್ಗೆ. ಅದು ನನಗೆ ಅದೇ ಅವತ್ತಿಂದ ಇವತ್ತುವರೆಗೆ ನೋಡಿ ಅದನ್ನೇ ಕ್ವಶನ್ ನನಗೆ ಬಟ್ ಕೇಳಬೇಕು ಅಂತಲ್ಲ, ಇದ್ರೆ ಕೇಳಬೇಕು ಅಷ್ಟೇ. ನಮ್ಮ ತಮ್ಮನ್ನ ದೂರ ಮಾಡ್ಬಿಡ್ತಾಳೆ ನೀವು ಹುಡುಗಿ, ಏನಾದ್ರು ಮಾಡಿಲ್ಲ. ಚೆನ್ನಾಗಿ ಮಾಡ್ಕೊಂಡಂಗಿಲ್ಲೇನು ಆ ಥರ ಯಾವ್ದು ಯೋಚನೆ ಮಾಡಿಲ್ಲ. ಚೆನ್ನಾಗಿ ನೋಡ್ಕೊಂತಾರ ಅಂತಾನೆ ಅನ್ಕೊಂಡಿದ್ದು. ಇವಾಗ್ಲೂ ಅಷ್ಟೇ ಚೆನ್ನಾಗಿ ನೋಡ್ಕೊಂತ ಇದ್ದಾಳೆ, ನಮ್ಮ ಜೊತೆಗೆ ಹೊಂದಾಡ್ಕೊಂಡಿದ್ದಾಳೆ. ಫ್ರೆಂಡ್ ಅಂತಾನೂ ಹೇಳ್ಬೋದು. ಅಷ್ಟೇ ಅನ್ಕೊಂಡಿದ್ವಿ. ನಾನು ಏನೇ
ಶೇರ್ ಮಾಡ್ಕೋಬೇಕಂದ್ರೂ ಫ್ರೆಂಡ್ ಅಂತಂದರೆ ಇವಳೆ. ನೋಡಿ guys. ಇದು ಇದಾಷ್ಟು. ಇನ್ನು ಸೆಕೆಂಡ್ ಕ್ವಶನ್. ಮೂರನೇ ಕ್ವಶನ್ ಬಂದ್ಬಿಟ್ಟು ಇಲ್ಲಿ ಅಂದರೆ ನಿಮ್ಗೊಂದು ಬೇಜಾರು ಇರ್ತಲ್ಲ ಇಲ್ಲಿ, ದೊಡ್ಡ ತಮ್ಮ ಇದ್ದಾರೆ, ಈಗ ಸಣ್ಣ ತಮ್ಮನ ಮದುವೆ ಆಗ್ತಾ ಇದೆ, ಹೆಂಗಪ್ಪ ಬೇಜಾರಾಗ್ತಿತ್ತ? ಬೇಜಾರಾಗಿಲ್ಲ. ಸಣ್ಣ ತಮ್ಮನೇ ಮಾಡ್ಕೊತಿದಾರಲ್ಲಪ್ಪ. ಅದೃಷ್ಟ ಅವನು ಸಿಕ್ಕಿಲ್ಲ, ನಾವು ಹುಡುಕ್ತಾ ಇದೀವಿ, ಮಾಡ್ತಾ ಇದೀವಿ, ಆಗ್ತಿಲ್ಲ. ಹೋಗಿ ಒಬ್ರದಾದ್ರೂ ಆಗ್ಲಿ ಅಂತ ಆ ಖುಷಿಗೆ ಒಪ್ಕೊಂಡಿದ್ದು. ಅಪ್ಪಾಜಿಗೂ ಅದೇ ಇತ್ತು, ಯಾವ್ದೋ ಒಬ್ರದ್ದು ಆಗ್ತಾ ಇದೆ ಬಿಡು ಅಂತ ಆ ಖುಷಿಗೆ ಒಪ್ಕೊಂಡಿದ್ದು. ಮುಂದೆ ಅವ್ನು ನೋಡೋಣ, ಸಿಕ್ಕಾಗ ಮಾಡೋಣ ಅಂದ್ಕೊಂಡು ಒಬ್ರದ್ದು ಮುಗಿಸಿದ್ವಿ ಅಷ್ಟೇ. ನಿಮ್ಮ ತಮ್ಮ ಫಸ್ಟಿಗೆ ಸ್ಟಾರ್ಟಿಂಗು ಅಪ್ಪಾಜಿ ಇದ್ರು ಇನ್ನ, ಮಾವ ಇದ್ರು ಇನ್ನ, ಫೋಟೋ ಮನೇಲಿ ತೋರಿಸಿದಾರೆ ಅಂತ. ಅವಾಗ ನೀವಿದ್ರ? ಅವಾಗಿದ್ದು ಅವಾಗ ನಿಮಗೇನು ಅನಿಸ್ತು? ನೋಡೋದು ಖುಷಿನೇ ಆಯ್ತು, ಚೆನ್ನಾಗಿದ್ದಾಳೆ ಅಂತ. ಚೆನ್ನಾಗಿದ್ದಾಳೆ, ಒಪ್ಕೊಂಡ ಇಷ್ಟ ಆಯ್ತು. ಫಸ್ಟ್ ಒಪ್ಕೊಂಡಿದ್ದು ನಾನು ಕೇಳ. ಹೌದಾ? ಇಷ್ಟ ಆಯ್ತು, ಒಪ್ಕೊಂಡ್ವಿ. ಆಮೇಲೆ ಹೊಂದಾಣಿಕೆ ಆಗುತ್ತೆ ಅಂತಾನು ಅನ್ನಿಸ್ತು ನಮ್ಗೆಲ್ಲ ಒಂದ್ ಕಡೆ ಮನಸ್ಸಲ್ಲಿ. ಮದುವೆ ಆದ್ಮೇಲೆ ಆಗ್ತಾಳೆ ನಮ್ಮ ಮನೆಗಂತಾನು ಅನ್ನಿಸ್ತು. 4ನೇ ಕ್ವಶನ್ ಬಾಯ್ಸ್. ಮದುವೆ ಆದ್ಮೇಲೆ ನಮ್ಮ ತಮ್ಮನ ಹೆಂಗ್ ನೋಡ್ಕೊಂತಾಳೆ ನೀವು ಹುಡುಗಿ ಅಂತ ನಿಮ್ಗೆ ಚಿಂತೆ ಆಗಿತ್ತಾ? ಇಲ್ಲ, ಅದಾಗಿಲ್ಲ, ನಿಜವಾಗ್ಲೂ ಆಗಿಲ್ಲ. ಚೆನ್ನಾಗಿ ನೋಡ್ಕೊಂತಾರೆ, ಅವ್ರವ್ರ ಕೆಲಸ ಮಾಡ್ಕೊಂತಾರೆ, ಅವ್ರು ಇದ್ದು ಜಾಬ್ ಮಾಡ್ತಾ ಇದಾರೆ, ಹೊಂದಾಣಿಕೆ ಆಗುತ್ತೆ, ಅವ್ರು ಮಾಡ್ಕೊಂತಾರೆ ಅನ್ನೋದ್ರಲ್ಲೇ ಇರ್ತಾರೆ ಅಷ್ಟೇ. ಎಲ್ಲರೂ ಶೋಭಾ ಆಂಟಿ, ನೀವು ಎಲ್ಲರೂ ಬಂದಿದ್ರಲ್ಲ, ಶೋಭಾ ಆಂಟಿ ಹೌದು, ಎಷ್ಟು ಚೆನ್ನಾಗಿದ್ದಾಳೆ ಹುಡುಗಿ, ಹೊಂದಾಣಿಕೆ ಆಗುತ್ತೆ ಅಂತಾನೆ ಅಂದಿದ್ದು ಅವರು ಸಹ. ಅವ್ರೇನು ಮತ್ತೆ ಅವ್ರೇನು ಮಾತಾಡಿಲ್ಲ. ಚೆನ್ನಾಗಿದೆ ಜೋಡಿ, ಚೆನ್ನಾಗಿ ಆಗ್ತಾರೆ, ಚೆನ್ನಾಗಿರ್ತಾರೆ ಅಂತ ಅಷ್ಟೇ. ಮಾಡ್ಕೊಂಡ್ಮೇಲೆ ಹೆಂಗಿರ್ತಾರೆ ಇದ್ರು ಅಂತ ನಿಮ್ಗೆ ಚಿಂತೆ? ಆ ಚಿಂತೆ ಆಗಲಿ, ಚೆನ್ನಾಗಿರ್ತಾರೆ ಅನ್ನೋದು ಪಾಸಿಟಿವ್ ಥಿಂಕ್. ನೆಗೆಟಿವ್ ಥಿಂಕ್ ಮಾಡಕ್ ಹೋಗಿಲ್ಲ. ಅಣ್ಣ ಏನಂದ್ರು? ಹೌದು ಅಷ್ಟೇ, ಅವ್ರು ಚೆನ್ನಾಗಿರ್ತಾರೆ ಆಯ್ತು ಅಂತ ಅಷ್ಟೇ. ಅಣ್ಣ ಮತ್ತೆ ಅವ್ರು ಜಾಸ್ತಿ ಮಾತಾಡಲ್ಲ. ನೀವೆಲ್ಲ ನೋಡಕ್ ಬಂದಾಗ? ನಾವೆಲ್ಲ ನೋಡಕ್ ಬಂದಾಗ ಅಷ್ಟೇ ಅಂದ್ವಿ. ಬಾವು ಏನಾದ್ರು ಅವರು ಅಷ್ಟೇ. ಫಸ್ಟು ಒಪ್ಕೊಂಡಿಲ್ಲ, ಅದು ನಿಜ. ಆಮೇಲೆ ಸರಿ ಬಿಡು, ಅವ್ರಾದ್ರು ಚೆನ್ನಾಗಿರ್ತಾರೆ, ಆಗ್ಲಿ, ಚೆನ್ನಾಗಿದ್ದಾಳೆ, ಹೊಂದಾಣಿಕೆ ಆಗುತ್ತೆ ಅಂತಾನು ಅಂದಿದ್ದು. ಫಸ್ಟ್ ಗೊತ್ತಿಲ್ಲ, ಅದು ಅವ್ನು ಕೇಳಬೇಕು, ನಾನು ಕೇಳಿದ್ರು. ಹೇಳ್ತಿರ್ತಾರೆ ಇಲ್ಲ ಅಂದ್ರೆ ನೀವೇನಂದ್ರೆ ಇಲ್ಲ, ಅದನ್ನ ಅಲ್ಲಿಗೆ ಸ್ಟಾಪ್ ಆಗಿ ತಿರ್ಗ ಅವನು ಇರ್ತಿಲ್ಲ, ನಾನು ಇರ್ತಿಲ್ಲ. ಆ ವಿಷಯ ಯಾವಾಗ ಚೆನ್ನಾಗಿದ್ದೀರಾ ಅಂತ ಗೊತ್ತಾಯ್ತು, ಅದನ್ನ ಅಲ್ಲಿಗೆ ಬಿಟ್ಬಿಟ್ಟು. ಸೊ ಓಡಾಡಿ ನೀವೇನು ಮದುವೆ ಬಗ್ಗೆ ಅನ್ಕೊಂಡಿದ್ರಿ? ಈಗ ನಮ್ಮ ತಮ್ಮ ಮಾಡ್ಕೊಂಡಿದ್ದೀನಿ, ಫಿಕ್ಸ್ ಆಯಿತು ಅಂದ ತಕ್ಷಣ, ನೀವೆಲ್ಲ ನೋಡೋಕೆ ಬಂದ ಅಂದ ತಕ್ಷಣ ನನ್ನ ಮೇಲೆ ಒಪಿನಿಯನ್ ಏನು ಅನಿಸ್ತದೆ? ನನ್ನ ಮೇಲೆ ಒಪಿನಿಯನ್ ಪಾಸಿಟಿವ್ ಆಗಿತ್ತು. ಇದು ನೆಗೆಟಿವ್ ಯಾವುದು ಥಿಂಕ್ ಮಾಡಿಲ್ಲ ನಾವು. ಪಾಸಿಟಿವ್ ಥಿಂಕಿಂಗ್ ಇಟ್ಕೊಬಂದಿದ್ದು, ಚೆನ್ನಾಗಿರ್ತಾರೆ ಅಂತ. ಗಾಯ್ಸ್, ಇದೆಲ್ಲ ನಾನು ನಿಜಾನೇ ಹೇಳ್ತಿದ್ದಾರೆ, ನಿಜಾನೇ ನಾನು ಹೇಳ್ತಾ ಇರೋದು. ಮತ್ತೆ ನೀವು ನನಗೆ ಸ್ಕ್ರೀನ್ ಆಫ್ಟರ್ ಬಿಫೋರ್ ಅಂತಿಲ್ಲ, ಸ್ಕ್ರೀನ್ ಬಿಫೋರ್ ಸ್ಕ್ರೀನ್ ಆಫ್ಟರ್ ಹೀಗೆ ಇರ್ತೀವಿ ನಾವು. ಅಂದ್ರೆ ನಾನು ಇನ್ನೂ ಜಾಸ್ತಿ ತಿಳ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಒಂದು ವಿಡಿಯೋ ಮಾಡೋಣ ಬ್ಲಾಗ್ ತರ ಅಂತ ಹೇಳ್ಬಿಟ್ಟು ಮಾಡ್ತಿದೀವಿ ಅಷ್ಟೇ. ನಾನು ಹೃದಯದಿಂದಾನೇ ಹೇಳ್ತಾ ಇರೋದು, ಸುಳ್ಳಲ್ಲ. ನಾನು ಹೇಳಿದ್ದು ಹಂಗೆ ಅನಿಸ್ತದೆ. ಅಂದ್ರೆ ನಿಮ್ಗೆ ನೋಡಿದ ತಕ್ಷಣ ಇಷ್ಟ ಆಯ್ತು. ನೀವೆಲ್ಲ ನೋಡಕ್ ಬಂದಿದ್ರು ನಮ್ಮ ಮನೆ, ನೋಡಿದ ತಕ್ಷಣ ಇಷ್ಟ ಆಯ್ತು. ಇವ್ರು ಹೆಂಗಿರ್ತಾಳ, ಹೆಂಗಿಲ್ಲೋ ನಮ್ಮ ತಮ್ಮನ್ನ ಮಾಡ್ಕೊಂಡು ಹೆಂಗ್ ಮಾಡೋ ಇಲ್ಲ, ಬರೋದು ಇಲ್ಲ, ನೆಕ್ಸ್ಟ್ ಮುಂದೆನೂ ಬರಲ್ಲ. ಎಂತದಿಲ್ಲ. ಅಕ್ಕ ತಮ್ಮನ ದೂರ ಮಾಡ್ಬಿಡ್ತಾಳೆ, ಆ ಥರ ಯಾವುದೂ ಇಲ್ಲ. ಅದು ಯಾವ ಥರನೂ ನೆಗೆಟಿವ್ ಥಿಂಕಿಂಗ್ ಇಲ್ಲ. ಇಲ್ಲ ಪಾಸಿಟಿವ್. ನಾನು ಹೆಂಗಿದ್ದೀನಿ ಮೇಲೆ ನಿಮ್ಗೆ? ಮದುವೆ ಆದ್ಮೇಲೆ ನಿಮ್ಮ ಒಪಿನಿಯನ್ ಹಂಗೆ ಇತ್ತಾ? ಮದುವೆ ಬಿಫೋರ್ ಮ್ಯಾರೇಜ್ ಆಫ್ಟರ್ ಒಪಿನಿಯನ್ ಹಂಗೆ ಇದೆ? ಇವಾಗೂ ಹಂಗೆ ಇದೆ. ಚೆನ್ನಾಗಿರ್ತೀವಿ, ಚೆನ್ನಾಗಿ ಮುಂದೆ ಹಿಂಗೆ ಇರ್ತೀವಿ. ಯಾವ ಜಗಳನೂ ಇರಲ್ಲ, ಯಾವುದು ಇರಲ್ಲ, ಹೀಗೆ ಇರ್ತೀವಿ ಕ್ಲೋಸ್ ಆಗಿ. ಚೆನ್ನಾಗಿ ನೋಡ್ಕೊತಾ ಇದೀವಿ. ಅಡಿಗೆ ಬೇಸ್ ಮಾಡ್ತೀನಿ, ಅಡಿಗೆ ತುಂಬಾ ಚೆನ್ನಾಗಿ ಮಾಡ್ತೀವಿ. ಇನ್ನು ನಾನೇ ಜಾಸ್ತಿ ಕೈ ರುಚಿ ನೋಡಿಲ್ಲ ಊರಲ್ಲಿರೋದಕ್ಕೆ. ಜಸ್ಟ್ ಈಗ ಅವಾಗ 2 years ಆಯ್ತು ಇವ್ರು ಬಂದು, ಜಸ್ಟ್ 4 days ಆಗ್ತಾ ಇದೆ. ಸ್ವಲ್ಪ ರುಚಿ ನೋಡ್ಬೋದು. ಹೇಗೆ ಅನಿಸ್ತದೆ? ತುಂಬಾ ಚೆನ್ನಾಗಿದೆ. ಅಡಿಗೆ ಬೇಸ್ ಮಾಡಿ ಚೆನ್ನಾಗಿ ಮಾಡ್ತೀವಿ. ನಿಮ್ದ್ರಲ್ಲೆಲ್ಲ ಹೊಂದ್ಕೊಂಡು ಹೋಗಿದ್ದೀನಿ ನಾನು. ನಮ್ಮದ್ರಲ್ಲಿ ಎಲ್ಲದೂ ಹೊಂದ್ಕೊಂಡು ಹೋಗಿದ್ದೀವಿ. ನಿಜ. ಆಲ್ ಓವರ್ ನನ್ನ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನೀವೇನು ಹೇಳ್ತೀರಾ? ಟೋಟಲ್ ಆಗಿ ಎಲ್ಲ ಹೇಳ್ಬೇಕಂದ್ರೆ ಎಲ್ಲ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾರೆ. ಎಲ್ಲದೂ ಆಗಿರ್ಲಿ, ಪೂಜೆಗಾಗಿರ್ಲಿ,
ಏನೇ ಒಂದು ಮನೆದು ಪೂಜೆ ಪುನಸ್ಕಾರ ಆಗಿರಲಿ ಎಲ್ಲದನ್ನು ಚೆನ್ನಾಗಿ ನೋಡ್ಕೊಂಡು ಹೋಗ್ತಾ ಇದ್ದಾಳೆ. ನಿಜ. ನನ್ನ ಬಗ್ಗೆ ಇನ್ನು ಒಪಿನಿಯನ್ ಶರು. ಅವಳೇ ಈಗ ಕ್ಯಾಮರಾಮ್ಯಾನು, ಅವಳು ಅಲ್ಲಿ ನಿಂತಿದ್ದಾಳೆ, ನಾವು ಮಾತಾಡ್ತಾ ಇದ್ರೆ ಕುಣಿತವಳೆ. ಅದಕ್ಕೆ ಅವಳಿಗೆ ಒಂದು ಕ್ವಶನ್ ಕೇಳಿದೀನಿ ಗಾಯ್ಸ್, ಅವ ಏನ್ ಹೇಳ್ತಾ ನೋಡುವ. ನನ್ನ ಒಪಿನಿಯನ್ ಅಂದ್ರೆ ನಿಮ್ಮ ಮಾಮ ಮಾಡ್ಕೊಂತಾರೆ, ನಮ್ಮ ಮದುವೆ ಆಗ್ತಾ ಇದೆ ಅಂತ ಅಂದ ತಕ್ಷಣ ಏನ್ ಅನಿಸ್ತು ಶರು? ಅತ್ತೆ ಒಳ್ಳೆಯವರ ಅತ್ತೆ ಒಳ್ಳೆಯವರ, ಹೆಂಗ್ ಬರ್ತಾರೆ ಅತ್ತೆ, ನಮ್ಮನ್ನ ಚೆನ್ನಾಗಿ ನೋಡ್ಕೊಂತಾರ, ಮಾತಾಡಿಸ್ತಾರ ಇಲ್ಲ, ಫ್ರೆಂಡ್ ಆಗಿರ್ತಾರ ಇಲ್ಲ ನನಗೆ. ಫಸ್ಟ್ ಗೊತ್ತಿದ್ದಿಲ್ಲ, ಆಮೇಲೆ ಒಂದು ತಿಂಗಳಲ್ಲಿದ್ದಾಗ ಫುಲ್ಲು ಕ್ಲೋಸ್ ಆದ್ರಿ. ಎಷ್ಟು ಫುಲ್ ಕ್ಲೋಸ್ ಆಗ್ಬಿಟ್ಟಿವಿ ಅಂತ ಅನಿಸ್ತಾ? ಹೆಂಗ ಅನಿಸ್ತದೆ ಬೇರೆ ಹೇಗೆ ಒಂಥರ ಹೆಂಗ್ ಹೇಳ್ಬೇಕಂತಿಲ್ಲ ಅವಳಿಗೆ. ಐತಿ ಸ್ವಲ್ಪ ಶೈ ಫೀಲ್ ಆಗ್ತಿದೆ ಮನ್ಸಲ್ಲಿ, ಬಟ್ ಹೆಂಗ್ ಎಕ್ಸ್ಪ್ರೆಸ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಅವಳಿಗೆ, ಅಲ್ಲಮ್ಮ? ಕಣ್ಣಲ್ಲೇ ಐತಿ, ಆಗ್ತಿಲ್ಲ ಹೇಳೋದು ಹೆಂಗ್ ಹೇಳ್ಬೇಕು ಅಂತ ಅಷ್ಟೇ. ಅಂದರೆ ಹೆಂಗೆ ಅನ್ಸುತ್ತಂದರೆ ಏನಾರ ಆಗಿರಲಿ ಬಂದು ಹೇಳ್ಬಿಡ್ಬೇಕು. ಹಿಂಗೆ ಒಂದು ಸಣ್ಣದಾಗ ಆಗಿರಲಿ ದೊಡ್ಡದಾರ ಆಗಿರಲಿ ವಿಷಯ ಇವತ್ತರ ಬಂದು ಹೇಳ್ಬಿಡ್ಬೇಕು ಅನ್ಸುತ್ತೆ. ಹಂಗೆ ಅಷ್ಟು ಕ್ಲೋಸ್. ಇಲ್ಲಿಗೆ ಬಂದು ಹೇಳಿದ್ರೆ ಬೇಸಿತ್ತ ಮಾತು. ನಾವಿಲ್ಲೇ ಕ್ಯಾಮರಾ ಮ್ಯಾನ್ ಅವಳು ಅಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದಾಳೆ, ನಾವು ಇಲ್ಲಿ ಕುತ್ಕೊಂಡು ಜಸ್ಟ್ 5 ಸೆಕೆಂಡ್ಸ್ ಸ್ವಲ್ಪ ಫ್ಯೂ ಮಿನಿಟ್ಸ್ ಮಾಡೋಣ ವಿಡಿಯೋ. 4 ಕ್ವಶನ್ಸ್ 5 ಕ್ವಶನ್ಸ್ ನನಗೆ ಡೌಟ್ ಇತ್ತು, ಸೊ ಅದು ಇವತ್ತು ಕೇಳಿ ಕ್ಲಿಯರ್ ಮಾಡ್ಕೊಂಡಿದ್ದೀನಿ ಗೈಸ್. ಇವರು ಕ್ಯಾಮ್ರಾ ಮುಂದೆ ಹೇಳ್ತಿದ್ದಾರೆ ಅಂತ ಅನ್ಕೋಬೇಡಿ. ಆಫ್ಟರ್ ಕ್ಯಾಮ್ರಾ ಆದ್ಮೇಲೆ ಮುಂದೆನೂ ಹಿಂದೆನೂ ಇವ್ರು ಹೀಗೆ ಇರ್ತಾರೆ, ನಾವು ಹೀಗೆ ಇರ್ತೀವಿ. ನಾವು ಅವ್ರ ತಮ್ಮ ನಾನು ಚೆನ್ನಾಗಿ ನೋಡ್ಕೊತಿದ್ದೀನಿ, ನೋಡ್ಕೊಂತಾರೆ ಕೂಡ ಚೆನ್ನಾಗಿ ನೋಡ್ಕೊತಿದ್ದೀನಿ ಅಂತ ಅನಿಸ್ತಿದೆ. ಅದು ಕೇಳೋಣ ಇವರಿಗೆ ಅಂತ ಹೇಳ್ಬಿಟ್ಟು ಇಷ್ಟು ದಿನ ಕಾದಿದ್ದು ಅಷ್ಟೇ ಗಾಯ್ಸ್. ಏನಮ್ಮ ಇಷ್ಟು ದಿನ ಕೇಳೋಕ್ಕಾಗಲಿಲ್ಲಮ್ಮ ಅಂತ ನೀವು ಕೇಳ್ಬೋದು, ಬಟ್ ಸಂದರ್ಭ ಬಂದಿಲ್ಲ ಗಾಯ್ಸ್, ಸಂದರ್ಭ ಬಂದಿಲ್ಲ. ಸೊ ಹಾಗಾಗಿ ನಾನು ಇವತ್ತು ಕೇಳಬೇಕು. ಇವತ್ತು ಬಂದಿದ್ದಾರೆ ಅಂದ್ರೆ ಫಸ್ಟ್ ಟೈಮ್ ಇವರೊಂದು 4 ದಿನ ಜಾಸ್ತಿನೇ ಇದ್ದಾರೆ, ಯಾಕಂದ್ರೆ ಬಂದು ಹಿಂಗೆ 2 ಡೇಸ್ ಇದ್ದು ಹೋಗ್ತಾ ಇದ್ರು. ಫಸ್ಟ್ ಟೈಮ್ ಅವ್ರು ಜಾಸ್ತಿನೇ ಇದ್ದಾರೆ, ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು. ಅಲ್ಲ ಇದೇ ಫಸ್ಟ್ ಟೈಮ್ ನಾನು ಇರೋದು 4 ದಿನ. ಇವ್ರು ಮುಂಚೆ ವಿಡಿಯೋ ಕಂಡಿದ್ದೀರ ಮಂತ್ರಾಲಯ ಇವ್ರು ಜೋಳಕ್ಕೆ ಮಂತ್ರಾಲಯಕ್ಕೆ ಬಂದಿದ್ರು. ಅವ್ನು ಆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಗೈಸ್. ಅದೇ ವಿಡಿಯೋ ಆ ವಿಡಿಯೋ ಎಲ್ಲ ಕಂಡಿದ್ದೀವಿ ಲಾಸ್ಟ್, ಮತ್ತು ಅದಾದಮೇಲೆ ಫಸ್ಟ್ ಇದು ಮತ್ತೆ ಈ ವಿಡಿಯೋ ಕಾಣ್ತಿದ್ದಾರೆ. ಇನ್ನು ಬ್ಲಾಗ್ಸ್ ಅಪ್ಲೋಡ್ ಮಾಡಿದ್ದೀನಿ, ಇಂಟ್ರೆಸ್ಟಿಂಗ್ ಆಗಿದ್ದಾವೆ. ಯಾರೆಲ್ಲ ನೋಡಿಲ್ಲ ಅಂತ ಹೇಳ್ಬಿಟ್ಟು, ನೋಡಿಲ್ಲ ಅಂದರೆ ಹೋಗಿ ನೋಡಿ, ಇಂಟ್ರೆಸ್ಟಿಂಗ್ ಬ್ಲಾಗ್ಸ್ ಅಪ್ಲೋಡ್ ಮಾಡಿದ್ದೀನಿ. ಲೈಕ್ ನಾವು ಬಂದಿದ್ದು, ಎಂಜಾಯ್ ಮಾಡಿದ್ದು, ಶಾಪಿಂಗ್ ಮಾಡಿದ್ದು, ಬರ್ತ್ಡೇ ಬ್ಲಾಗು ಎಲ್ಲ ಬ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ ಗೈಸ್. ಎಲ್ಲ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ನೋಡ್ಕೊಂಬನ್ನಿ ಒಂದ್ಸರಿ. ಪ್ರೊಫೈಲ್ ಓಪನ್ ಮಾಡಿ ನೋಡಿ, ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋಸ್ ಎಲ್ಲ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಜಾಯ್ನ್ ಅಸ್ ಬ್ಯೂಟಿಫುಲ್ ಫ್ಯಾಮಿಲಿ. ಸೊ ಇವತ್ತು ನನ್ನ ಡೌಟ್ಸ್ ಎಲ್ಲ ಕ್ಲಿಯರ್ ಆಯಿತು. ಬಟ್ ಏನಪ್ಪ ಅಂತಂದರೆ ನಮ್ಮ ಅತ್ತೆ ಇದ್ದಿದ್ರೆ ಅದು ಸ್ವಲ್ಪ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು ನನಗೆ ಮನಸ್ಸಿಗೆ. ಪ್ರತಿದಿನ ನನಗೆ ನಮ್ಮ ಅತ್ತೆ ನಾನು ಮದುವೆ ಆಗಿ ಬಂದ ನಮ್ಮ ಅತ್ತೆ ಜೊತೆ ಹೇಗಿರಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಬಟ್ ನನಗೆ ಅದೃಷ್ಟ ಇದ್ದಿಲ್ಲ. ಅದೊಂದೇ ಸ್ವಲ್ಪ ಬೇಜಾರಾಗುತ್ತೆ. ಪ್ರತಿದಿನ ನನಗೆ ಏನೇ ಕಷ್ಟ ಬಂದರೂ ನಮ್ಗೆ ಗೊತ್ತಿರೋ ಒಬ್ಬರಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತಾ ಇತ್ತು. ಅವಾಗ ನಮ್ಮ ಅತ್ತೆ ಇದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತಾ ಇತ್ತು ಗೈಸ್. ಎದಕ್ಕೋ ನಮಗೆ ಅದೃಷ್ಟ ಇಲ್ಲ, ನೋಡೋಣ. ನಮ್ಮ ಅತ್ತೆ ಆದಮೇಲೆ ಇವಳು ಸೆಕೆಂಡ್ ಡೆಲಿವರಿ ಇವಳು ಬಂದಿದ್ದು. ಈಗಲೂ ಇವಳು ನಮ್ಮ ಅತ್ತೆನೇ ಅನ್ಕೊತಾ ಇದ್ದೀವಿ. ಅವ್ರ ಅಪ್ಪಾಜಿ ಕೂಡ ನಮ್ಮ ಅಮ್ಮನೇ ಅಂತ ಅನ್ಕೊತಾರೆ ಇವರು, ಅಲ್ಲಮ್ಮ? ನಮ್ಮಮ್ಮ ಇದೆ ಅಂತ ಹೋಗೆ ನನಗೆ ನೆನೆಸ್ಕೊಂಡು ಸ್ವಲ್ಪ ಫೀಲಿಂಗ್ ಜಾಸ್ತಿ ಆಗ್ತಾಯಿದೆ, ಬೇಡ. ಇನ್ನು ನೀವೇನು ಏನಾದರೂ ಹೇಳ್ಬೇಕು ಅಂದ್ಕೊಂಡಿದ್ರಾ ನನ್ನ ಬಗ್ಗೆ? ಒಂದು ಮಾತಲ್ಲೇ ಹೇಳ್ಬೋದ, ನಾವು ಚೆನ್ನಾಗಿರ್ತಾರೆ, ಚೆನ್ನಾಗಿ ನೋಡ್ಕೊತಾಳೆ. ಸಬ್ಸ್ಕ್ರೈಬರ್ಸ್ ಮಾತಾಡ್ತಿದ್ದಾರೆ ಸುಂದಿರ. ದಯವಿಟ್ಟು ವಿಡಿಯೋ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ವಿಡಿಯೋ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಎಲ್ರು.
ಕರೆಕ್ಟಾ? ಅಷ್ಟೇ ಕರೆಕ್ಟ್ ಸೊ ಗಾಯ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ನಾನು ಕೇಳಿದ ಕ್ವಶನ್ ಇನ್ನು ಏನಾದರೂ ಕೇಳಿರ್ಬೋದಾ ನಿಮ್ಗೆ ಅನಿಸ್ತಾ ಅಂದರೆ ಏನು ಕೇಳಿರ್ಬೋದು ಕಮೆಂಟ್ ಮಾಡಿ. ಈ ಥರ ಕೇಳಿರ್ಬೋದು ನಿಮ್ಗೆ ಅನಿಸಿದ್ರೆ, ಏನಾದರೂ ಪಾಸಿಟಿವ್ ಆಗಿ ಇದ್ದರೆ ಕಮೆಂಟ್ ಮಾಡಿ. ಈಗ ಇನ್ನೂ ಕ್ವಶನ್ಸ್ ನೀವು ಕೇಳಿರ್ಬೋದು ಅಂತ ಅಂದ್ಕೊಂಡ್ರೆ ನೀವು ಕಮೆಂಟ್ ಮಾಡಿ. ನಾನು ಖಂಡಿತ ಆ ಕ್ವಶನ್ ನಾನು ಕೇಳ್ತೀನಿ ಅವರಿಗೆ. ಇನ್ನೊಂದು ಬ್ಲಾಗ್ ಮಾಡ್ತೀನಿ ಖಂಡಿತ. ಈ ಥರ ಕೇಳಿರ್ಬೋದು ನಿಮ್ಮ ವೈನಿ ಹತ್ರ, ನಿಮ್ಮ ಅತ್ತಿಗೆ ಹತ್ರ ಅಂತ ಅಂದರೆ ಖಂಡಿತ ನಾನು ಬ್ಲಾಗ್ ಮಾಡ್ತೀನಿ. ಓಕೆನಾ? ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಿಮಗೆ ಅಂತ ಹೇಳ್ತಾ ಅಲ್ಲಿವರೆಗೂ ಬಾಯ್. ಟೇಕ್ ಕೇರ್. ಫಾರ್ ಮೋರ್ ವಿಡಿಯೋಸ್ ಸಬ್ಸ್ಕ್ರೈಬ್ ಪ್ಲೀಸ್. ಥ್ಯಾಂಕ್ ಯು. ಬಾಯ್.